ಕೇಸ್ ಹಾಕ್ಬೇಕಂದ್ರೆ ಬೇಕಾದ್ರೆ ಕೇಸ್ ಹಾಕ್ಬೋದು. ಆಳ್ಗೊಳ್ಬೇಕು, ವಾಹನ ಇಲ್ಲ ಅವನಿಗೆ, ಸೈಕಲ್ ಬಿಟ್ರೆ 3 ಮಂದಿ 4 ಮಂದಿ ಕರ್ಕೊಂಡು ಹೋಗ ಅನಿವಾರ್ಯ. ಅದು ಅವಾಗ ಕಾನೂನು ಪಾಲಿಸ್ಬೇಕಾ ಮರಿ? ಹಂಗ ಕಾಂಗ್ರೆಸ್ನಾಗ ಈ ಕಾನೂನು ಭಾಳ ಇರ್ತಾವ. ಕಾನೂನು ಹಿಂಗೂ ಬರ್ತೈತಿ ಹಂಗೂ ಬರ್ತೈತೆ. ಅದು ಜನರಿಗೆ ತೊಂದರೆ ಕೊಡಾಕು ಬರ್ತೈತಿ, ಕೊಳ್ಳೆ ಇಡಾಕು ಬರ್ತೈತೆ. ಅದು ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಅನುದಾನ ಮೀಸಲಿಡಬೇಕು ಎಂದು ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ ಸರ್ಕಾರಕ್ಕೆ ಒತ್ತಾಯಿಸಿದರು. ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕೃಷ್ಣಾ ಮೇಲ್ದಂಡೆ 3ನೇ ಹಂತದ ಯೋಜನೆಗೆ 80 ರಿಂದ 1 ಲಕ್ಷ ಕೋಟಿ ಅನುದಾನ ಬೇಕಾಗುತ್ತದೆ. ಗ್ಯಾರಂಟಿ ಯೋಜನೆಯನ್ನ ಬಂದ್ ಮಾಡಿ ಆ ಅನುದಾನವನ್ನ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ನೀಡಬೇಕು. ಎಕರೆ ನೀರಾವರಿ ಜಮೀನಿಗೆ 50 ಲಕ್ಷ ಹಾಗೂ ಒಣ ಬೇಸಾಯಕ್ಕೆ 40 ಲಕ್ಷ ಮುಳುಗಡೆ ಪರಿಹಾರ ನೀಡಬೇಕು. 524ಕ್ಕೆ ಡ್ಯಾಂ ನೀರನ್ನ ನಿಲ್ಲಿಸುವಂತಾಗಬೇಕು. ಈ ಮೂಲಕ ಇದನ್ನ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ಎಂದರು. ಅದಕ್ಕೂ ಸಹಿತ ನೀವು ದೊಡ್ಡ ಸಂಖ್ಯೆದಾಗ ಸೇರಿಸ್ತೇವೆ. ಅದನ್ನು ಕೂಡ ನಾವು ಪ್ರತಿಭಟನೆ ಮಾಡೋರಿದ್ದೀವಿ. ಅದಕ್ಕೆ ಇವತ್ತು ಈ ಒಂದು ಘಟನೆ ಸುಮ್ಮನೆ ಅದು ಉದಾಹರಣೆಗೆ ಹೇಳಿದೆ. ನಾವು ಇಂಥ ಅಧ್ವಾನಗಳು ಈ ಸರ್ಕಾರ ಬಂದ ಮೇಲೆ ನಡೆಯಕತ್ತಾವ. ಒಟ್ಟು ದುಡ್ಡು ಕೊಡಿಸ್ಕೊಡ ಅಂತ ಕೇಳ್ತಾರೆ. ದಿವಸ 56,000 ಕೋಟಿ 56,000 ಕೋಟಿ ಬೇಕಾದ್ರೆ ಗ್ಯಾರಂಟಿಗೆ ಅವರು ಈ ಕೃಷ್ಣಾ ಯೋಜನೆಗೆ ಎಟ್ಟಬೇಕು. ಒಂದು 80,000 ಕೋಟಿ ಬೇಕು. ಇದಕ್ಕೆ 3ನೇ ಹಂತ ಮುಗಿಬೇಕಾದ್ರೆ 80,000 1 ಲಕ್ಷ ಬರೋದು ಬೇಕಾದಕ್ಕೆ. ಅವೆಲ್ಲ ಬಂದಿಟ್ಕೊಂಡು ಕೃಷ್ಣಾ ಯೋಜನೆ ಮುಗಿಸಾಕ ಬರಾಗಿಲ್ಲ. ನಿಮಗೆ ಧರಣಿ ಮಾಡಿ 15 ದಿವಸ ಅವರು ಧರಣಿ ಮಾಡಿದ ಬಾಗಲಕೋಟೆಯಾಗ ಉತ್ತರ ಏನು ಕೊಟ್ಟಿರಲ್ಲ ನೀವು? ಕೋರ್ಟ್ನಾಗಿಂತ ಕೇಸ್ ಮಾಡ್ದ ಕೋರ್ಟ್ನಂದು ಹೊರಗಿಂದು ಕೂಡ ಒಂದು ರೇಟ್ ಮಾಡ್ತಾರಂತ. ಅವ್ರು ಕೋರ್ಟ್ನಂದು ಹೊರಗಿಂದು ಕೂಡ ಒಂದು ರೇಟ್ ಮಾಡ್ತಾರೆ. ಕೋರ್ಟ್ ಮಾಡಕ್ಕೆ ನೀವು ಯಾರು? ಕೋರ್ಟ್ 1 ಎಕರೆಗೆ 1 ಕೋಟಿ ಮಾಡ್ದತ್ತೋ 2 ಕೋಟಿ ಮಾಡ್ದ ನಿಮ್ಗೇನು ಗೊತ್ತದ? ಉತ್ತರ ಕೊಡಕತ್ತಾರೆ ಮುಖ್ಯಮಂತ್ರಿಗಳಲ್ಲಿ. ಅವರಿಗೆ ಆ ಹೋರಾಟಗಾರ ಮುಂದೆ ಉತ್ತರ ಕೊಟ್ಟಾರ. ಏನು ಕೊಟ್ಟಾರ? ಕೋರ್ಟ್ನಾಗ ಇಂಥ ಕೇಸ್ ಮಾಡ್ದ ನಿಮ್ಗೆ ಹೆಚ್ಚು ಪೇಮೆಂಟ್ ಬೇಕಾದ ಕೋರ್ಟಿಗೆ ಹೋಗ್ಯಾರ. ಇದನ್ನ ಸೇರಿಸಿ ಸುದ್ದಿ ಮಾಡ್ತಾರತ್ತ ಅವ್ರ ರೇಟ್. ಸರಿ ಹಾಕತ್ತಿದ್ದು ಕೋರ್ಟ್ ಅಟ್ಯಾಕ್ ಮಾಡಿ ಬಿಟ್ಟು ಬಿಡ್ರಿ ಅದನ್ನ. ಈಗ ನೀವು ಕೊಡ್ದು ಪರಿಹಾರಧನ ಆಯ್ತು ಮುಳುಗಡೆ ಇತ್ತು. ಇದನ್ನ ಸರಿಯಾಗಿ ಕೊಡ್ರಿ. ಇದು ಎಕರೆಗೆ 50 ಲಕ್ಷ ನೀರಾವರಿ ಕೇಳಾಕತ್ತಾರ, ಒಣ ಬೇಸಾಯಕ್ಕೆ 40 ಲಕ್ಷ ಕೇಳಾರ. ಇದನ್ನ ಮಾಡುವಂಥದ್ದು ಮಾಡ್ರಿ ನೀವು. ಬಿಟ್ಕೊಂಡು ಕೋರ್ಟ್ ಹೇಳಿದೆ ಅದು ಹೇಳಿದೆ ಆಟೋಲಿಗೆ ಮಾಡಕ್ ಹೋಗಬೇಡ್ರಿ. ಅದೇನೋ ನಿಮ್ಮ ಪಕ್ಷದವ್ರ ಮುಖಂಡರು ತೊಗೊಂಡಲ್ಲಿ ಹೋರಾಟ ಮಾಡೋದು ಸೌಮ್ಯ ಆಗೈತೆ. ಅದು ಆ ಹೋರಾಟ ಇನ್ನೂ ದೊಡ್ಡ ಜೋರಾಗಿ ಶುರು ಆಗೈತೆ ಮುಂದದು. ಅಷ್ಟೊಳಗೆ ಏನು ಮಾತು ಕೊಟ್ಟಿರಿ? ಅಟ ಕೃಷ್ಣಾ ಮೇಲ್ದಂಡೆ ಯೋಜನೆ ಕೂಡ ದುಡ್ಡು ಇಡಬೇಕು, ಪರಿಹಾರಧನ ಕೊಡಬೇಕು. ಇತಿಮಿತಿ ಒಳಗೆ 524ಕ್ಕೆ ಡ್ಯಾಮಿನ ನೀರು ನಿಲ್ಲಿಸುವಂತ ಕೆಲಸಗಳು ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಓಂ ಶ್ರೀ ಆಂಜನೇಯ ಜ್ಯೋತಿಷ್ಯಾಲಯ ಪಂಡಿತ್ ಪವನ್ ಶಂಕರಾಚಾರ್ಯ, ಫೇಮಸ್ ನಂಬರ್ 1 ಅಸ್ಟ್ರಾಲಜರ್ಸ್, ಪ್ರಖ್ಯಾತ ಮಾಂತ್ರಿಕರು, ನುಡಿದಂತೆ ನಡೆಯುವರು ಪಂಡಿತ್ ಪವನ್ ಶಂಕರಾಚಾರ್ಯ. ಇವರ ಮೊಬೈಲ್ ನಂಬರ್ 9611187695. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ಕೆಲಸದಲ್ಲಿ ತೊಂದರೆ, ವಿವಾಹ ವಿಳಂಬ, ಪ್ರೀತಿ ಪ್ರೇಮ ವಿಚಾರ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಗಂಡ ಪರಸ್ತ್ರೀಯರನ್ನು ಬಿಡಿಸಲು, ಮಕ್ಕಳು ಮಾತು ಕೇಳಲು, ಶತ್ರುನಾಶ, ಮಾಟ ಮಂತ್ರ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಲಕ್ಷ್ಮೀ ವಶೀಕರಣ, ಲೈಂಗಿಕ ವಶೀಕರಣ, ಯಾವುದೇ ಹಳ್ಳಿ, ತಾಲೂಕು, ಜಿಲ್ಲೆ, ಸ್ಥಳದಿಂದ ಕರೆ ಮಾಡಿದರೆ ಫೋನಿನ ಮೂಲಕ ಪರಿಹಾರ. ದೂರದ ಊರಿನವರಿಗೆ ದೂರವಾಣಿ ಹಾಗೂ ವಾಟ್ಸ್ಆಪ್ ಮೂಲಕ ಸಂಪರ್ಕದಲ್ಲಿ ಇರುತ್ತಾರೆ. ಕೇರಳ ಕೊಳ್ಳೇಗಾಲ ಪೂಜಾ ಪದ್ಧತಿಯಿಂದ 100% ಗ್ಯಾರಂಟಿ ಪರಿಹಾರ. ನಿಮ್ಮ ಸಮಸ್ಯೆಗಳಿಗೆ ಫೋನಿನ ಮುಖಾಂತರ ಪರಿಹಾರ ತಿಳಿಸುತ್ತಾರೆ. ಈಗಲೇ ಕರೆ ಮಾಡಿ. ಪಂಡಿತ್ ಪವನ್ ಶಂಕರಾಚಾರ್ಯ. ಇವರ ಮೊಬೈಲ್ ನಂಬರ್ 9611187695.